ಹಾಡುಗಳು ಬರೀ ಹಾಡುಗಳಾಗಿರಲ್ಲ, ಅವೊಂದು ಅನುಭವ ಆಗಿರುತ್ತವೆ. ರಾಮ ರಾಮ ವಾಸ್ ಒನ್ ಸಚ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಇಕ್ಷ್ವಾಕು ವಂಶ ಪ್ರಭುವು ಅಂತ ಏನಿದೆ, ಅದು ರಾಮಾಯಣ ಶ್ಲೋಕ 8ನೇ ಶ್ಲೋಕ. ಇಟ್ ಟಾಕ್ಸ್ ಅಬೌಟ್ ದ ಬರ್ತ್ ಆಫ್ ರಾಮ. ಸೊ ನಾನು ಅದನ್ನ ಅಯೋಧ್ಯೆ ಸ್ಥಾಪನೆ ಆಗ್ಬೇಕಾದ್ರೆ ಕಂಪೋಸ್ ಮಾಡಿಟ್ಟಿದ್ದು. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೇ ಶ್ರುತಃ. ನಾನು ಸಾಗರ್ನ VP ಕಲ್ಚರ್ ಕ್ಲಬ್ ಅಲ್ಲಿ ಮೀಟ್ ಮಾಡಿದ್ದೀನಿ. ಹಿ ಸಚ್ ಅ ಪ್ಯಾಷನೆಟ್ ಮ್ಯೂಸಿಷಿಯನ್. ಸೊ ನಾವು ಡಿಸ್ಕಸ್ ಮಾಡ್ತಿದ್ದಾಗ ಐ ಟೋಲ್ಡ್ ಹಿಮ್, ನನಗೆ ರಾಮನ್ ಮೇಲೆ ಒಂದು ಹಾಡು ಬೇಕು ಅಂತ. ಸೊ ದಟ್ಸ್ ವೆನ್ ಹಿ ಟೋಲ್ಡ್ ಮಿ, ನನ್ನ ಹತ್ರ ಹಾಡು ಇದೆ ಅಂತ. ದಟ್ಸ್ ಹೌ ಇಟ್ ಆಲ್ ಬಿಗ್ಯಾನ್. ಸೊ ಈ ಸಾಂಗ್ ಸ್ಪೆಷಲ್ ಏನು ಅಂದರೆ, ನಾವು ಲಾರ್ಡ್ ರಾಮ ಬಗ್ಗೆ ಸಾಂಗು. ಐ ಎಂಜಾಯ್ಡ್ ವರ್ಕಿಂಗ್ ಆನ್ ದಿಸ್ ಸಾಂಗ್. ದ ಟಾಪಿಕ್ ಆಫ್ ದಿಸ್ ಸಾಂಗ್ ಏನಿರುತ್ತೆ ಅದ್ರ ಫೀಲ್ಗೆ ಹಾಗೆ ಕನೆಕ್ಟ್ ಆಗಿಬಿಡುತ್ತೆ. ಆ ಥರ ಕಂಪೋಸಿಷನ್ ಸಾಗರ್ ಅವ್ರು ಮಾಡಿರೋದು. ಸೊ ರಾಮ ರಾಮ ಹಾಡು ವಾಸ್ ಅ ವೆರಿ ಸ್ಪೆಷಲ್ ಸಿಚುವೇಶನ್ ಇನ್ ಮೈ ಲೈಫ್ ವೆನ್ ಐ ಕಂಪೋಸ್ ಇಟ್. ಸೊ ವೆನ್ ಐ ಥಾಟ್ ಯಾರು ಹಾಡಿದ್ರೆ ಇದನ್ನು ಸಖತ್ತಾಗಿರುತ್ತೆ ಅಂತ, ಐ ಆಲ್ವೇಸ್ ಥಾಟ್, ಈವನ್ ಇನ್ಫ್ಯಾಕ್ಟ್ ಕೊನೆ ಚರಣ, ಕೊನೆ ಆಡ್ಲಿಪ್ ಸೆಕ್ಷನ್ನ ನಾನು ವಿಜಯ್ ಪ್ರಕಾಶ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತಲೇ ಯೋಚಿಸ್ಕೊಂಡು ಕಂಪೋಸ್ ಮಾಡಿದ್ದು. ಆ್ಯಂಡ್ ದೇ ಸೇ ಮಿರಕಲ್ಸ್ ಡೂ ಹ್ಯಾಪನ್. ಆ್ಯಂಡ್ ವೆನ್ ಐ ವಾಸ್ ಅ ಪಾರ್ಟ್ ಆಫ್ VPCC, ಥ್ರೂ ದ್ಯಾಟ್ ಮಹತಿ ಮ್ಯಾಮಿಂದ ವಿಜಯ್ ಪ್ರಕಾಶ್ ಸರ್ ತನಕ ಈ ಹಾಡು ತಲುಪ್ತು. ಆ್ಯಂಡ್ ವೆನ್ ಹಿ ಅಗ್ರೀಡ್ ಟು ಸಿಂಗ್ ದ್ಯಾಟ್, ಇಟ್ ವಾಸ್ ಜಸ್ಟ್ ಅ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ರಾಮ 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 ರಾಮ. ಶ್ರೀರಾಮನನ್ನ ಕುರಿತು ಹಾಡನ್ನು ಹಾಡಬೇಕು ಅಂದರೂ ಕೂಡ ಒಂದು ಯಾವುದೋ ಜನ್ಮದ ಪುಣ್ಯ ಬೇಕು ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಇಂಥ ಒಂದು ಸುಂದರವಾದಂಥ ರಚನೆ, ಒಂಥರ ಭಕ್ತಿ ತುಂಬಿದಂತಹ ಒಂದು ಸಂಯೋಜನೆ, ಇದನ್ನು ಹಾಡುವಂಥ ಒಂದು ಯೋಗ ನನಗೆ ಆ ಶ್ರೀರಾಮಚಂದ್ರ ಮೂರ್ತಿನೇ ಕಲ್ಪಿಸಿಕೊಟ್ಟಿದ್ದಾನೆ. ಈ ಸಾಂಗ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ವೋಕಲ್ಸ್ ಇವೆ. ಸೊ ವಿ ನೀಡೆಡ್ ಗುಡ್ ಬ್ಯಾಕ್ ಗ್ರೌಂಡ್ ವೋಕಲಿಸ್ಟ್ಸ್. ಹೇಗೆ ಕಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಅನಿಸ್ತು, ವೈ ನಾಟ್ ಲುಕ್ ಇನ್ ಟು VP ಕಲ್ಚರ್ ಕ್ಲಬ್ ಟ್ಯಾಲೆಂಟ್ ಪೂಲ್. ವಿ ಹ್ಯಾವ್ ಲಾಟ್ ಆಫ್ ಟ್ಯಾಲೆಂಟೆಡ್ ಸಿಂಗರ್ಸ್ ಇನ್ VP ಕಲ್ಚರ್ ಕ್ಲಬ್. ಅವರಲ್ಲಿ ನಾವು ಸೆಲೆಕ್ಟ್ ಮಾಡೋದು ನಮಗೆ ತುಂಬಾ ಕಷ್ಟ ಆಯಿತು, ಯಾಕಂದ್ರೆ ಎವ್ರಿಬಡಿ ಈಸ್ ಟ್ಯಾಲೆಂಟೆಡ್. ಬಟ್ ವಿ ಸೆಲೆಕ್ಟೆಡ್ ಪೀಪಲ್ ಹೂ ವುಡ್ ಸೂಟ್ ದಿಸ್ ಪರ್ಟಿಕ್ಯುಲರ್ ಸಾಂಗ್. ದಟ್ಸ್ ಹೌ ವಿ ಗಾಟ್ ಅವರ್ ಬ್ಯಾಕಿಂಗ್ ವೋಕಲಿಸ್ಟ್ ಫಾರ್ ದಿಸ್ ಪ್ರಾಜೆಕ್ಟ್. ಈ ಹಾಡಿನಲ್ಲಿ ನಾನು ಭಕ್ತನ ಭಕ್ತಿಯನ್ನಷ್ಟೇ ವ್ಯಕ್ತಪಡಿಸಿದ್ದೇನೆ, ಹಾಗೂ ಅವನ ಪ್ರತಿಯೊಂದು ಅಂಗ ಕೂಡ ಬಹಳ ಭಕ್ತಿ ಭಾವದಿಂದ ಹೇಗೆ ಸಹಕಾರ ನೀಡ್ತಾ ಇದೆ ಅನ್ನೋದನ್ನ ಹೇಳುವ ಪ್ರಯತ್ನ ಪಟ್ಟಿದ್ದೇನೆ. ತವ ಕವಿದೆ ಚರಣಕ್ಕೆ ರಾಮ ರಾಮ, ಪುಣ ಕವಿದೆ ಮನಕ್ಕೆ ರಾಮ ರಾಮ. ಪ್ರತಿಯೊಂದು ಧ್ವನಿಯಲ್ಲೂ ಒಂದು ಕ್ಯಾರೆಕ್ಟರ್ ಇರುತ್ತೆ, ಒಂದು ಕತೆ ಇರುತ್ತೆ. ಆ ಎಲ್ಲ ಧ್ವನಿ ಸೇರಿದಾಗ ಅದೊಂದು ಮರೆಯಲಾಗದ ಪಯಣವಾಯಿತು. ತಾವೆಲ್ಲರೂ ತಮ್ಮ ಸಹಕಾರ, ಪ್ರೋತ್ಸಾಹ, ಪ್ರೀತಿಯನ್ನು ದ್ವಾರ್ ಮ್ಯೂಸಿಕ್ಗೆ ಕೊಡಿ. ಈ ಒಂದು ಲೇಬಲಲ್ಲಿ ಅನೇಕ ಹಾಡುಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಡೀತಾ ಇದೆ. ಸೊ ದ್ವಾರ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದ್ವಾರ್ ಮ್ಯೂಸಿಕ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲವನ್ನು ತಾವು ಫಾಲೋ ಮಾಡಿದ್ರೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈ ಹಾಡನ್ನು ಕೇಳಿ ಆನಂದಿಸಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಎಲ್ಲ ಧ್ವನಿಗಳು ಒಂದೇ ಭಾವನೆ. ರಾಮ ರಾಮ.